ಕನ್ನಡದ ಬಿಗ್ ಬಾಸ್ ಸೀಸನ್ 11 ಯಾರಿಗೆ ತಾನೇ ಗೊತ್ತಿಲ್ಲ. ನಮ್ಮ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುತ್ತಿರುವ ಕೊನೆಯ ಸೀಸನ್ ಅಂತಲೇ ಹೇಳ್ಬೋದು. ಇದೀಗ ನಾನು ಕನ್ನಡದ ಬಿಗ್ ಬಾಸ್ ಸೀಸನ್ 11 ನಡೀತಾ ಇರುವ ಮನೆ ಹತ್ರ ಹೋಗ್ತಾ ಇದ್ದೀನಿ. ಮನೆ ಹೇಗಿದೆ, ಮನೆ ಸುತ್ತಮುತ್ತ ಹೇಗಿದೆ ಮತ್ತು ಮನೆ ಯಾವ ಲೊಕೇಶನ್ನಲ್ಲಿದೆ ಎಲ್ಲವನ್ನು ನೋಡೋಣ. ಹಾಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ನಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರಾಗಿರ್ತಾರೆ, ಯಾರು ಎಂದು ಕಮೆಂಟ್ ಮಾಡಿ. ನಿಮಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ಬಿಗ್ ಬಾಸ್ ಮನೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡೋಣ. ಸ್ನೇಹಿತರೆ, ನಿಮಗೆಲ್ಲ ಒಂದು ಕುತೂಹಲ ಇರುತ್ತೆ, ಬಿಗ್ ಬಾಸ್ ಮನೆ ಹೇಗಿರುತ್ತೋ, ಎತ್ತಿರುತ್ತೋ, ಯಾವ ಥರ ಕಟ್ಟಿರ್ತಾರೋ, ಏನು ಎತ್ತ ಅದು ಎಲ್ಲಿದೆ ಅಂತ ತುಂಬ ಜನರ ಕುತೂಹಲವಾಗಿರುತ್ತೆ. ಅದೇ ಕುತೂಹಲ ನನಗೂ ಕೂಡ ಮಧ್ಯರಾತ್ರಿ ಬಂತು. ನಾನು ಕೂಡ ಬಿಗ್ ಬಾಸ್ ಹೋಗೋಕ್ಕಾಗದೇ ಇದ್ದರೂ ಕೂಡ, ಅಂದರೆ ಆ ಲೆವೆಲ್ಗೆ ಇಲ್ಲದೆ ಹೋದ್ರೂ ಕೂಡ ಅಟ್ಲೀಸ್ಟ್ ಈಚೆಯಿಂದ ಆದರೂ ಬಿಗ್ ಬಾಸ್ ಮನೆ ನೋಡಿಕೊಂಡು ಕಣ್ ತುಂಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ ಎದ್ದು ಒಂದು ಸ್ವಲ್ಪ ಬೆಂಗಳೂರಿನಲ್ಲಿ ಕೆಲಸ ಇತ್ತು, ನೆಲಮಂಗಲದಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನೆಲಮಂಗಲದಿಂದ ಮ್ಯಾಪ್ ಹಾಕಿದೆ. ಒಂದು 20 to 25 ಕಿಲೋಮೀಟರ್ಸ್ ಇತ್ತು. ಆಮೇಲೆ ಬಿಗ್ ಬಾಸ್ ಹೌಸಿಂದ ನನ್ನ ಮನೆಗೆ ಒಂದು 50 ಕಿಲೋಮೀಟರ್ಸ್ ಇತ್ತು. ಸರಿನಾ, ನಾನೊಂದು ಕೆಲಸ ಮಾಡಿದೆ, ಏನು ಅಂತ ಅಂದರೆ ಬಿಗ್ ಬಾಸ್ ಹೌಸ್ ನೋಡ್ದಂಗೆ ಆಗುತ್ತೆ, ನನ್ನ ಕೆಲಸನೂ ಕೂಡ ಎಲ್ಲ ಮುಗ್ದಿತ್ತು. ಆಮೇಲೆ ನಾನೇನು ಮಾಡಿದೆ, ಬಿಗ್ ಬಾಸ್ ಹೌಸ್ ನೋಡಲೇಬೇಕು, ಅಟ್ಲೀಸ್ಟ್ ಹೋಗೋಕ್ಕಂತೂ ಆಗ್ತಿಲ್ಲ ಒಳಗಡೆ, ಅಟ್ಲೀಸ್ಟ್ ಈಚೆಯಿಂದ ಆದರೂ ನೋಡಿ ಕಣ್ ತುಂಬ್ಕೊಳ್ಳೋಣ ಅಂದ್ಬಿಟ್ಟು ಏನು ಮಾಡಿದೆ, ನೆಲಮಂಗಲದಿಂದ ಕರ್ನಾಟಕ ಬಿಗ್ ಬಾಸ್ ಹೌಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದೆ. ಒಂದು ರಿಸಲ್ಟ್ ಬಂತು. ಆ ರಿಸಲ್ಟ್ನ ನೋಡಿಕೊಂಡು ಫೋಟೋಸ್ ಎಲ್ಲ ನೋಡಿಕೊಂಡು ನಾನು ಇನ್ಸ್ಟಾಗ್ರಾಮ್ಸು ಯೂಟ್ಯೂಬ್ಸಲ್ಲೆಲ್ಲ ಈಚೆ ಗೇಟ್ನೆಲ್ಲ ನೋಡಿದ್ನಲ್ಲ, ಅದು ನೆನಪಾಯ್ತಿದ್ದು ಪಕ್ಕ ಅದೇ ಲೊಕೇಶನು ಅಂತ. ನೆಲಮಂಗಲದಿಂದ ಮ್ಯಾಪ್ ಹಾಕಿದೆ, 25 ಕಿಲೋಮೀಟ್ರ್ ಇತ್ತು. ಆಗ ನೆಲಮಂಗಲದಿಂದ ನಾನು ನನ್ನ ರೈಡನ್ನು ಸ್ಟಾರ್ಟ್ ಮಾಡಿದೆ. ಬಿಗ್ ಬಾಸ್ ಹೌಸ್ಗೆ ಏನಿಲ್ಲ ಅಂದರೂ ಒಂದು 40 ಮಿನಿಟ್ಸಲ್ಲಿ 25 ಕಿಲೋಮೀಟರ್ ತಲುಪಿದೆ. ಯಾಕಂದರೆ ಒಂದು ಸ್ವಲ್ಪ ರೋಡು ಅವು ಇವು ಗುಂಡಿ ತುಂಬ ವೆಹಿಕಲೆಲ್ಲ ಓಡಾಡ್ತಿತ್ತು. ಅದಕ್ಕೋಸ್ಕರ ಒಂದು 50 ಮಿನಿಟ್ಸಲ್ಲಿ ನಾನು ಬಿಗ್ ಬಾಸ್ ಹೌಸ್ ಹತ್ರ ರೀಚ್ ಆದೆ. ತಕ್ಷಣವೇ ನನಗೊಂದು ಶಾಕ್ ಆಗಿತ್ತು. ರೀಚ್ ಆಗಿದ ತಕ್ಷಣ ನಾನು ಬಿಗ್ ಬಾಸ್ ಹೌಸ್ ಒಂದು ಸ್ವಲ್ಪ ಗೇಟ್ ಓಪನ್ ಮಾಡಿದರು. ಸರಿನಾ, ಓಪನ್ ಮಾಡಿದ ತಕ್ಷಣ ನಾನೇನು ಮಾಡಿದೆ, ಇರು ಒಳಗಡೆಯಿಂದ ಯಾರಾದರೂ ಕಾಣ್ಬೋದು ಅಂತ ಏನು ಮಾಡಿದೆ, ಫೋನ್ ಕ್ಯಾಮ್ರಾ ಆನ್ ಮಾಡಿ ಜಸ್ಟ್ ಹಿಂಗೆ ಮೇಲೆ ಟಿಲ್ಟ್ ಮಾಡಿ ವಿಡಿಯೋ ಮಾಡ್ತಿದ್ದೆ ಅಷ್ಟೇ. ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಏನೋ ಅಂದ್ಕೊಬಿಟ್ರು, ನಾನೇನೋ ದೊಡ್ಡ ಅಪರಾಧನೇ ಮಾಡ್ತಿರ್ಬೋದು ಆ ಥರ ಅಂದ್ಕೊಂಡು ಫೋನ್ ಆಫ್ ಮಾಡಿಸೋ ತನಕನೂ ಕೂಡ ಬಿಟ್ಟಿಲ್ಲ ಅಲ್ಲಿ. ಅಂದರೆ ಏನು ಕಾಣ್ತಿಲ್ಲ ಒಳಗಡೆ, ಜಸ್ಟ್ ಒಂದು ಬಿಲ್ಡಿಂಗ್ಗಳು, ರೂಮ್ಸ್ಗಳು ಕಾಣ್ತಿದೆ ಬಿಟ್ಟರೆ ಯಾರು ಒಬ್ಬರು ಕೂಡ ಕಂಡಿಲ್ಲ ಅಂತಂದರೆ ಯಾರು ಸೆಲೆಬ್ರಿಟಿಗಳು, ಸುದೀಪ್ ಅವರು ಮತ್ತು ಅವರು ಇವರು ಅಂದರೆ ಹೊರಗಡೆ ಬಂದಿರ್ತಾರಲ್ಲ ಅವರು, ಇಲ್ಲ ಅವ್ರ ಫ್ಯಾಮಿಲಿಯವರು, ಇಲ್ಲ ಪಾಸ್ಔಟ್ ಆಗಿದ್ದವ್ರು ಯಾರಾದರೂ ಬಂದಿರ್ಬೋದು ಅಂತ ನಾನೇನು ಮಾಡಿದೆ, ಒಂದು ಸ್ವಲ್ಪ ಝೂಮ್ ಎಲ್ಲ ಮಾಡಿ ನೋಡಿದೆ, ಆದರೆ ಯಾರೂ ಕಂಡಿಲ್ಲ ನನಗೆ. ಆಮೇಲೆ ಸೆಕ್ಯೂರಿಟಿ ಗಾರ್ಡು ಹಂಗೆಲ್ಲ ಹೇಳಾದ್ಮೇಲೆ ಒಂದು ಸ್ವಲ್ಪ ಹಿಂದೆ ಹೋಗಿ ನಾನು ಸುಮ್ಮನೆ ನಿಂತ್ಕೊಂಡೆ. ಎಲ್ಲರೂ ಕೂಡ ಈ ಸಂಡೇ ಎಪಿಸೋಡ್ ಶೂಟ್ ಆಗುತ್ತಲ್ಲ, ಅದಕ್ಕೆ ಆಡಿಯನ್ಸ್ ಬೇಕಾಗ್ತಾರಲ್ವ, ಅದಕ್ಕೆ ಒಂದಷ್ಟು ಜನ 3 ಡೇಸ್ ಮುಂಚೆನೇ ಕೂಡ ಬುಕ್ಕಿಂಗ್ ಮಾಡಿಕೊಂಡು, ಅಂದರೆ ಪರಿಚಯ ಇರ್ತಾರೆ, ಅಂದರೆ ಒಳಗಡೆ ಎಲ್ಲ ಅವ್ರಿಗೆ ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಇರ್ಬೋದು, ಇವ್ರ ಕಡೆಯಿಂದ ಆಡಿಯನ್ಸ್ ಕರೆಸುವಂಥ ಒಂದು ಅವಕಾಶ ಇರುತ್ತೆ. ಅವರು ಫ್ರೆಂಡ್ಸ್ ಚೆನ್ನಾಗಿ ಪರಿಚಯ ಇರೋರು ಏನು ಮಾಡ್ತಾರೆ, ಆಡಿಯನ್ಸ್ ಆಗಿ ಹೋಗಿ ನೋಡಿಕೊಂಡು ಕಣ್ ತುಂಬ್ಕೊತಾರೆ. ಆವಾಗ ಏನಾಗಿತ್ತು, ನಾನು ಅಲ್ಲಿಗೆ ಹೋದಾಗ ಎಲ್ಲರೂ ಕೂಡ ಬಿಗ್ ಬಾಸ್ಗೆ ಸಂಡೇ ಎಪಿಸೋಡ್ಗೆ ಆಡಿಯನ್ಸ್ ಆಗಿ ಹೋಗ್ತಿದ್ರು. ತುಂಬ ಜನ ನೋಡ್ತಿದ್ದೆ ನಾನು. ಅವ್ರ ಮಕ್ಕದಲ್ಲಿದ್ದಂತಹ ಒಂದು ಕಳೆ ಯಾರಿಗೂ ಕೂಡ ಇರಲ್ಲ. ಯಾಕೆಂತಂದರೆ ಈಗ ದೊಡ್ಡ ಸೆಲೆಬ್ರಿಟಿ ನಮ್ಮ ಕಿಚ್ಚ ಸುದೀಪ್ ಸರ್ನ ನೋಡ್ಬೋದು, ಅದು ಡೈರೆಕ್ಟಾಗಿ ಸ್ವಲ್ಪ ದೂರದಿಂದ. ಆಮೇಲೆ ಹೇಗೆಲ್ಲ ಮಾತಾಡ್ತಾರೆ, ಹೇಗೆಲ್ಲ ಶೂಟ್ ಆಗ್ತದೆ ಅಂತ ತುಂಬಾ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು ಅವರ ಫೇಸ್ನಲ್ಲಿ, ಅವರ ಥಿಂಕಿಂಗ್ನಲ್ಲಿ. ಅದನ್ನೆಲ್ಲ ನೋಡಿಕೊಂಡು ನಮಗೂ ಕೂಡ ಬಿಗ್ ಬಾಸ್ ಹೌಸ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಆಗೂ ಕೂಡ ಹೋಗೋಕ್ಕಾಗಲಿಲ್ವಲ್ಲ ಅಂತ ಅಲ್ಲಿಗೆ ಹೋದಾದ್ಮೇಲೆ ಒಂದು ಗಿಲ್ಟ್ ಫೀಲ್ ಆಯ್ತು ನನಗೆ. ಆಮೇಲೆ ಏನು ಮಾಡಿದೆ, ಅಲ್ಲೇ ಒಂದಷ್ಟು ಆ ಕಡೆ ಈ ಕಡೆ ಎಲ್ಲ ನೋಡಿ ಒಂದಷ್ಟು ಫೂಟೇಜಸ್ ಎಲ್ಲ ತಕ್ಕೊಂಡು, ಆಮೇಲೆ ಇಲ್ಲಿದ್ದರೆ ಆಗಲ್ಲ, ಟೈಮ್ ಆಗ್ತಿತ್ತು, ಅರೌಂಡು 4:30 ಆಗಿಬಿಟ್ಟಿತ್ತು. ನಾನು ಹೋಗೋದಕ್ಕೆ ಏನಿಲ್ಲ ಅಂದರೂ 7 ಗಂಟೆ ಮೇಲೆ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ಅದು ಬೇರೆ, ಈ ರೋಡ್ ಬೇರೆ ಸರಿ ಇಲ್ಲ, ಸೇಫ್ಟಿ ಇರಲ್ಲ ಅಂತ ಏನು ಮಾಡಿದೆ, ಒಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದನೂ ಕೂಡ ಏನಾರು ಬಿಗ್ ಬಾಸ್ ಹೌಸ್ ಚೆನ್ನಾಗಿ ಕಾಣ್ತಾರೆ, ಅಲ್ಲಿಂದ ಯಾರಾದರೂ ಕಾಣ್ತಾರ ಅಂತೆಲ್ಲ ಝೂಮ್ ಎಲ್ಲ ಮಾಡಿ ನೋಡಿದೆ. ಆದರೆ ಯಾರೂ ಕೂಡ ಕಾಣಲಿಲ್ಲ. ಅಟ್ಲೀಸ್ಟ್ ಬಿಲ್ಡಿಂಗ್ ಆದರೂ ಕಾಣ್ತು, ಸುತ್ತಮುತ್ತ ಎಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಜಮೀನುಗಳಿದೆ. ಆಮೇಲೆ ಬಿಗ್ ಬಾಸ್ ಹೌಸ್ ಸುತ್ತ ದೊಡ್ಡದಾದ ಒಂದು ಎಲ್ಲ ಕಾಂಪೌಂಡ್ಗಳೆಲ್ಲ ಹಾಕಿದ್ದಾರೆ. ಒಳಗಡೆ ಇರೋ ಹೌಸೇ ಕಾಣಲ್ಲ,
ಆ ಲೆವೆಲ್ಗೆ ಕಾಂಪೌಂಡ್ ಇದೆ. ಆಮೇಲೆ ಅಕ್ಕಪಕ್ಕ ಅಂತೂ ತುಂಬಾ ಚೆನ್ನಾಗಿದೆ. ಅಂದರೆ ಗೇಟ್ ಓಪನ್ ಮಾಡಿದಾಗ ನೋಡಿದ್ನಲ್ಲ, ಒಳಗಡೆ ನೇಚರ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಮನೆ ಮಾತ್ರ. ನೀವು ಕೂಡ ಏನಾದರೂ ಈ ಬಿಗ್ ಬಾಸ್ ಹೌಸ್ ನೋಡಬೇಕು ಅಂತ ಅಂದರೆ ಕುಂಬ್ಳಗೂಡು ಹತ್ರ ಹೋಗ್ಬಿಟ್ಟು ಅಲ್ಲಿ ಯಾರನ್ನಾದರೂ ಕೇಳಿ, ಅಥವಾ ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಕರ್ನಾಟಕ ಬಿಗ್ ಬಾಸ್ ಹೌಸ್ ಅಂತ ಸರ್ಚ್ ಮಾಡಿ. ನಿಮಗೆ ಸರ್ಚಿಂಗಲ್ಲಿ ಫಸ್ಟ್ನೇ ಆಪ್ಷನ್ನೇ ಇದು ಬರುತ್ತೆ. ನಿಮ್ಮ ಮನೆಯಿಂದ ಲೊಕೇಶನ್ನ ಹಾಕೊಳ್ಳಿ, ನೀವು ಬಿಗ್ ಬಾಸ್ ಹೌಸನ್ನು ಹೋಗಿ ನೋಡಿ. ಈಗಂತೂ ಯಾರೂ ಅಷ್ಟಾಗಿ ಬಿಡಲ್ಲ, ತುಂಬಾ ರೆಕಮೆಂಡೇಷನ್ ಇರಬೇಕಾಗಿರುತ್ತೆ. ಈ ಬಿಗ್ ಬಾಸ್ ಎಲ್ಲ ಮುಗಿದಾದ್ಮೇಲೆ ನಿಮಗೆ ನೋಡೋ ಅವಕಾಶಗಳು ತುಂಬಾ ಜಾಸ್ತಿ ಇರುತ್ತೆ. ಬೇಗನೂ ಕೂಡ ಒಂದು ಟಿಕೆಟ್ ಸಿಸ್ಟಮ್ ಮಾಡಿ ಅವರು ಬಿಗ್ ಬಾಸ್ ಇನ್ಸೈಡ್ ಏನಿದೆ ಅಂತ ತೋರಿಸೋ ಪ್ರಯತ್ನ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದು ಹೇಗೆ ಮಾಡ್ತಾರೆ ಅನ್ನೋದು ಐಡಿಯಾ ಇಲ್ಲ, ನೋಡೋಣ ಇನ್ನು ಮುಂದೆ. ಅದೇ ರೀತಿಯಾಗಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ನಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು? ನನಗಂತೂ ಹನುಮಂತ. ನಿಮಗೆ ಯಾರು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ. ಜೈ ಕರ್ನಾಟಕ ಮಾತೆ.